ನಾರಾಯಣಪುರ ಗ್ರಾಮ ಪಂಚಾಯತ್ನ ನೂತನ ಅಧ್ಯಕ್ಷರಾಗಿ ಶ್ರೀಯುತ ಸಂಗಪ್ಪಣ್ಣ ಒಡವೆಯವರು ಅಧ್ಯಕ್ಷರಾಗಿದ್ದಾರೆ. ಅಧ್ಯಕ್ಷರಿಗೆ ಉಪಾಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಕೂಡ ಗ್ರಾಮ ಪಂಚಾಯತ್ ಆಡಳಿತ ವ್ಯಾಪ್ತಿಯಲ್ಲಿ ಉತ್ತಮವಾದ ಒಂದು ಸಹಕಾರವನ್ನು ನೀಡ್ತಾರೆ. ಅವರು ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಉತ್ತಮವಾಗಿ ಜಾರಿಗೊಳಿಸುವ ಮೂಲಕ ಒಂದು ಜನಸೇವೆಯನ್ನು ನೀಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅಧ್ಯಕ್ಷರಿಂದ ಕೆಲವೊಂದಿಷ್ಟು ಮಾಹಿತಿಯನ್ನು ಈಗ ಪಡೆಯೋಣ. ಎಲ್ಲ ಮಾಡ್ಯಾವ್ರಿ, ಮತ್ತೆಲ್ಲ ಸಹಕಾರ ಆದ್ರೆ 15ನೇ ಹಣಕಾಸಿನಾಗ ಎಲ್ಲ ಮಾಡೋದ್ರಿ ಕೆಲಸ. ಏನು ಮಾಡಿದ್ರು 15ನೇ ಹಣಕಾಸು ಕೆಲಸ ಮಾಡೋದು. ಆಶ್ರಯ ಮನೆನೂ ಮಾಡಿಸಿವ್ರಿ, ಸಿ ಸಿ ಗಟ್ಟರ್ನು ಮಾಡಿಸಿವಿ. ಆಶ್ರಯ ಮನೆ ಇಲ್ರಿ ಈಗ ಸದ್ಯ ಮಾಡಿಸಿವ್ರಿ. 5 ಲಕ್ಷ ಇಲ್ರಿ. ಪ್ಲಾಟ್ ಬಂದವ್ರಿ, ಇದು ನೋಡಿ ಮಾಡಿಸ್ಬೇಕ್ರಿ. ಮತ್ತು ಪ್ಲಾಟ್ ಮನೆ ಬಿದ್ದಿದ್ದು ಮಾಡವ್ರಿ. ಸ್ಮಶಾನಗಟ್ಟಿ ಅದನ್ನೊಂದು ಮಾಡೋದೈತಿ. ಸ್ಮಶಾನಗಟ್ಟಿ ಇನ್ನೂ ಆಗಿಲ್ರಿ, ಮಾಡ್ಬೇಕ್ರಿ. ಈಗ ಸದ್ಯ ಅದು ಐತ್ರಿ, ಇನ್ನೂ ರಜೆ ಹಾಕ್ಸೇವಿ, ಕೆಲಸ ಮಾಡಿಸ್ಬೇಕ್ರಿ. ಒಟ್ಟು ಅದೊಂದು ಮಾಡ್ತೇವ್ರಿ. ಈಗ ಸದ್ಯ ಇನ್ನು ಸ್ಮಶಾನಗಟ್ಟಿದು ಒಂದು ಕೆಲಸ ಆಗೋದೈತ್ರಿ, ಮಾಡ್ಬೇಕ್ರಿ. ಕುಡಿಯುವ ನೀರಿನ ವ್ಯವಸ್ಥೆ ಹೆಂಗಿದೆ ಸರ್? ಚಲೋ ಐತ್ರಿ. ನಮ್ಮಲ್ಲಿ ನೀರಿನ ವ್ಯವಸ್ಥೆ ಎಲ್ಲ ಚಲೋ ಐತ್ರಿ, ಅದರದ್ದೇನಿಲ್ಲ. ಗ್ರಂಥಾಲಯನೂ ಐತ್ರಿ, ನೋಡೋದೈತ್ರಿ. ಗ್ರಂಥಾಲಯ ಪಂಚಾಯತಿ ಐತ್ರಿ ನಾರಾಯಣಪುರ, ಅಲ್ಲೇ ಗ್ರಂಥಾಲಯ. ಅಲ್ಲೇ ಈಗ ಇಲ್ಲಿ ಕೊಟ್ಟಾರೆ, ನಮ್ಮ ಇಲ್ಲಿ ಮಾಡ್ರಿ ಅಂತ ಹೇಳ್ಯಾರ. ಹಳ್ಳಿ ಒಳಗೆ ಮನೆಯೊಳಗೆ ಅದನ್ನು ಮಾಡೋದೈತ್ರಿ. ಈ ಸಲ ಯಾರನ್ನಾರು ನೇಮಿಸ್ಕೊಂಡು ಪಂಚಾಯತಿ ಹೋಗ್ತೀವಿ ನೋಡೋದೈತ್ರಿ, ಮಾಡೋದೈತ್ರಿ. ಆಮೇಲೆ ನಿಮ್ಮ ಉಪಾಧ್ಯಕ್ಷರು, ನಿಮ್ಮ ಸದಸ್ಯರೆಲ್ಲ ನಿಮ್ಗೆ ಯಾವ ರೀತಿ ಸಹಕಾರ? ಎಲ್ಲರಿಗೂ ಸರ್ಕಾರ ಇದು ಇಲ್ಲ. ನಿಮ್ಗೆ ಹೇಳಿ ಬರ್ತಾವೆ 5 ಹಳ್ಳಿನೂ ಬರ್ತಾವೆ. ಯಾವ್ಯಾವ್ರಿ? ನಾರಾಯಣಪುರ, ಇಬ್ರಾಹಿಂಪುರ, ಮುನವಳ್ಳಿ, ಬಿಸ್ನಾಳಿ ರೀ, ಸದಾಶಿವಪೇಟೆ. ನರೇಗಾದಲ್ಲಿ ಏನು ಕೆಲಸ ಮಾಡಿ? ಏನ್ರಿ ನರೇಗಾ ನರೇಗಾದಕ್ಕೆ ಇದು ಕಾಲುವೆ ಮಾಡಿಸೋದು ರೀ, ಮತ್ತೇನು ಹೋಗಾತಿ ಸ್ವಚ್ಛ ಮಾಡಿಸೋದು, ಕಾಲುವೆ ನೀರು ಕಾಲುವೆ ಮಾಡಿಸೋದು. ಆಮೇಲೆ ಪ್ರೈಮರಿ ಸ್ಕೂಲಿಗೆ ವಿಸಿಟ್ ಮಾಡಿದ್ರಿ? ಸ್ಕೂಲಿಗೆ ಅಲ್ಲಿ ಪ್ರೈಮರಿ ಸ್ಕೂಲ್ಗಿನೂ ಮಾಡಿಸಿವ್ರಿ, ವಿಸಿಟ್ ಮಾಡಿದ್ರಿ. ಅಂಗನವಾಡಿ ಕೆಲಸ, ಅಂಗನವಾಡಿ ಕೆಲಸ, ಸ್ಕೂಲ್ ಕಾಂಪೌಂಡ್ ಕೆಲಸ ಆಗಿರ್ಬೋದು, ಆಗ್ಯಾವ್ರಿ. ಅದೆಲ್ಲ ಮಾಡಿಲ್ಲ. ಈಗ ದವಾಖಾನಿಗೆಲ್ಲ ವಿಸಿಟ್ ಮಾಡ್ತೀರಿ? ಮಾಡ್ತಾರೆ, ಕರ್ಸಿರ್ತಾರೆ, ಹೋಗಿರ್ತೀವಿ. ಆಶಾ ಕಾರ್ಯಕರ್ತರಿಗೆ ಆಶಾ ಕಾರ್ಯಕರ್ತರು ಎಲ್ಲಿ ಫಂಕ್ಷನ್ ಇದ್ದಲ್ಲಿ ಕರಿತಾರೆ, ನೀವು ಅವ್ರಿಗೆ ಗೈಡೆನ್ಸ್ ಮಾಡ್ತೀರಿ? ಮಾಡ್ತಾರೆ, ಹೋಗ್ತೀವಿ ಎಲ್ಲ. ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈಗ ತೆರಿಗೆ ಸಿಸ್ಟಮ್ ಹೆಂಗೆ ಸರ್? ಟ್ಯಾಕ್ಸ್ ಚಲೋ ಕಟ್ತಾ ಇದ್ದಾರೆ? ಕಟ್ತಾರೆ. ಆದ್ರೆ ಒಂದು ಸ್ವಲ್ಪ ಈಗ ಸೀಸನ್ಯಾಗ ಬರ್ತಾವ್ರಿ. ಹಾಂ ಸರ್. ಸೀಸನ್ ಇಲ್ದಾಗ ಒಂದು ಸ್ವಲ್ಪ ಇದಾಗತ್ತೆ. ನೀವು ಒಂದು ಕಾಳಜಿ ಮೂಡಿಸ್ತೀರಿ ಅವ್ರಿಗೆ? ಹೋಗ್ತಾರೆ. ಈಗ ನಿಮ್ಮ ಶಾಸಕರ ಅನುದಾನ ಏನಾದರೂ ಲಭ್ಯ ಆಗಿತ್ತು ಸರ್? ಆಗ್ಯಾವ್ರಿ. ಈಗ ಕಾಂಗ್ರೆಸ್ ಸರ್ಕಾರ ಬಂದು ಯಾವುದು ಬಂದಿಲ್ಲ ರೀ. ಮತ್ತು ಮುಂಚೆ BJP ಸರ್ಕಾರ ಇದ್ದಾಗ ಎಲ್ಲ ಒಟ್ಟು ಕೆಲಸ ಆಗ್ಯಾವ್ರಿ. ಬೊಮ್ಮಾಯರಿದ್ದಾಗ ಎಲ್ಲ ಏನು ಹೇಳಿದ್ವು ಮಾಡಿ ಕೊಟ್ಟಾರ. ಒಂದು ದೇವಸ್ಥಾನಕ್ಕಾತು, ಒಂದು ಯಾವುದೋ ಕೆಲಸ ಕಾರ್ಯಗಳು ಮಾಡ್ಯಾರ. ಈಗ ಒಂದು ಸ್ವಲ್ಪ ಇಲ್ರಿ, ಈಗ ಕಾಂಗ್ರೆಸ್ ಸರ್ಕಾರ ಒಂದು ಒಟ್ಟು ನೀವೇನು